ಸರ್ ಇದೊಂದು ಸೀಸನ್, ಈಗ ಮೊನ್ನೆ ಗಣೇಶ ಹಬ್ಬಕ್ಕೆ ಆಲ್ಮೋಸ್ಟ್ 1 ಲಕ್ಷ ಪ್ಲೇಟ್ ಸೇಲ್ ಆಗಿದೆ. 20 ಲ್ಯಾಕ್ಸ್ಗೆ ಲೋನ್ ಆಗಿತ್ತು, ನಮಗೆ 8 ಲ್ಯಾಕ್ ರುಪೀಸ್ ಸಬ್ಸಿಡಿ ಬಂದಿತ್ತು. ಡಿಮ್ಯಾಂಡ್ ಇದೆ ಸರ್, ಲೋಕಲ್ ಶಾಪ್ಸು ಅವರೇ ಡಿಮ್ಯಾಂಡ್ ಅಂತೂ ಇದ್ದೇ ಇರುತ್ತೆ. 30,000 to 40,000 ಅವ್ರು ಅರ್ನ್ ಮಾಡ್ಬೋದು. ಒಂದು ಮಷಿನ್ ಇಟ್ಟು ಬಿಸ್ನೆಸ್ ರನ್ ಮಾಡಬೇಕು ಅಂದರೆ ಸ್ವಂತ ಅವರೇ ಗಂಡ ಹೆಂಡತಿ ಮನೇಲಿ. ಇದು ಬೇಸಿಕಲಿ ಇದು ಬಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸರ್. ಎಕ್ಸ್ಪೋರ್ಟ್, ಅದರಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಬರುತ್ತೆ, ಕ್ವಾಲಿಟಿ ಜಾಸ್ತಿ ಬೇಕು ಅದಕ್ಕೆ. ಎಕ್ಸ್ಪೋರ್ಟ್ ಬೇಸಿಕಲಿ ಬರೋದೆಲ್ಲ ಸ್ಕ್ವಯರ್ಸ್. ನಾನು ಮಷಿನ್ ಬಂದ್ಬಿಟ್ಟು ಕೊಯಮತ್ತೂರಿಂದ ತಂದೆ. ಇದು ಬಂದು ಬಂಗಾರಪೇಟೆ ಚಾಟ್ಸಲ್ಲಿ ಕೊಡೋದು. ಇದು ಮಸಾಲೆ ಪುರಿ, ಬಂಗಾರಪೇಟೆ ಚಾಟ್ಸಲ್ಲಿ ಮಸಾಲೆ ಪುರಿಗೆ ಇದು ಹೋಗುತ್ತೆ. ನನ್ನ ಹೆಸರು ನವೀನ್ ಅಂತ. ನನ್ನ ಕಂಪ್ನಿ ಹೆಸರು ಬಂದು ನೇಚರ್ ಲೀಫ್ ಪ್ರಾಡಕ್ಟ್ಸ್. ಇದು ಲಾಸ್ಟ್ 6 ಇಯರ್ಸಿಂದ ನಾನು ರನ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಂದರೆ ನಮ್ಮ ಕಸಿನ್ ಒಬ್ಬರು ಸ್ಟಾರ್ಟ್ ಮಾಡಿದ್ರು, ಅದನ್ನು ನೋಡಿ ನಾನು ಸ್ಟಾರ್ಟ್ ಮಾಡಿದೆ. ಅವ್ರ ಹೆಲ್ಪಿಂದ ನಾನು ಲೋಕಲ್ ಶಾಪ್ಸ್, ಮಾರ್ಟ್ಸ್, ಆಮೇಲೆ ಎಕ್ಸ್ಪೋರ್ಟರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲ, ಓನ್ ಪ್ಲೇಸ್. ಸರ್ ಮಷೀನ್ ನಾವು ಯಾವ ರೀತಿ ಮಾಡ್ತೀರಿ ಅನ್ನೋದ್ರ ಮೇಲೆ, ಸ್ಮಾಲಲ್ಲಿ ಮಾಡಿದ್ರೆ 2 ಸೆಟಪ್ ಇರುತ್ತೆ, ಲಾರ್ಜಲ್ಲಿ ಮಾಡಿದಾಗ ನಾವು ನೋಡ್ಕೊಂಡು ಯಾವ ಥರ ಬೇಕೋ ಆ ಥರ ಇದು ಮಾಡ್ಬೋದು. ನಾನು ಮಷಿನ್ ಬಂದ್ಬಿಟ್ಟು ಕೊಯಮತ್ತೂರಿಂದ ತಂದೆ. ಫಸ್ಟ್ ಮಷಿನ್ ನಾನು ಕೊಯಂಬತ್ತೂರಿಂದ ತಂದೆ. ಅಲ್ಲಿಂದ ನಾನು 6 ಡೈಸ್ಟು 2 ಸೆಟ್ ತೊಗೊಂಬಂದೆ ಕೊಯಂಬತ್ತೂರಿಂದ. ಹಾಂ, ಅದು ಡೈ ನಾವು ಯಾವ್ದು ಬೇಕಾದರೂ ಚೇಂಜ್ ಮಾಡ್ಬೋದು. ಯಾವ ಶೇಪ್ದು, ಯಾವ ಸೈಜ್ದು ಡೈ ಬೇಕಾದರೂ ನಾವು ಚೇಂಜ್ ಮಾಡ್ಬೋದು. ಹಾಂ, 6 ಒಂದು ಸೆಟ್ ಬಂದ್ಬಿಟ್ಟು 6 ಡೈಸ್ ಅಂತ ಮಷೀನು. ಮಿನಿಮಮ್ 6, ಅದು ಒಂದು 6 ಡೈಸ್ ಇದ್ರೇ ಒಬ್ಬ ಆಪ್ರೇಟ್ ಮಾಡೋದಕ್ಕೆ ಈಸಿ ಆಗೋದು. ಇದು ಈಟಾಗಿ ಅದನ್ನು ಒಂದ್ಸಲಿ ಫಿನಿಶ್ ಗೂಡ್ಸ್ ಬರೋದಕ್ಕೆ ಮಿನಿಮಮ್ 6 ಡೈಸ್ ಬೇಕು. 2 ಮಿಷಿನ್ ನಾನು ತಂದೆ ಫಸ್ಟ್ ಕೊಯಂಬತ್ತೂರಿಂದ. ರಾ ಮೆಟೀರಿಯಲ್ ಬರೋದು ಇದು ಒಂದೇ, ಅಡಿಕೆ ಹಾಳೆ. ಹಾಂ, ಇದು ಬಂದು ಬೇಸಿಕಲಿ ತುಮಕೂರು ಸೈಡ್ ಸಿಗುತ್ತೆ, ಶಿವಮೊಗ್ಗ ಈ ಸೈಡೆಲ್ಲ ಸಿಗುತ್ತೆ. ನಾನು ತುಮಕೂರು ಮತ್ತು ಶಿವಮೊಗ್ಗದಿಂದನೇ ಜಾಸ್ತಿ ಇದು ಮಾಡೋದು. ಹೌದು, ಅಲ್ಲಿಂದ ತರಿಸ್ಕೊಂಡು ಇಲ್ಲಿ ಮಾಡೋದು ನಾನು. ಇದು ಬಂದು 12 ಇಂಚ್ ರೌಂಡು. ಇದೆಲ್ಲ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ, ನಮ್ಮ ಲೋಕಲ್ ಮಾರ್ಕೆಟಲ್ಲಿ ಇದೆ ಜಾಸ್ತಿ ನಡೆಯೋದು. ಇದು ಊಟಕ್ಕದು. ಇದು 10 ಇಂಚ್ ರೌಂಡ್. ಇದು ಟಿಫನ್ಗೆಲ್ಲ ಆಗುತ್ತೆ. ಇದು ಬಂದು 8 ಇಂಚ್. ಇದು ಪ್ರಸಾದಕ್ಕೆ ಇದಕ್ಕೆಲ್ಲ ಆಗುತ್ತೆ. ಇದು 7 ರೌಂಡ್ ಅಂತ ಬರುತ್ತೆ. ಇದು ಬಂದು ಬಂಗಾರಪೇಟೆ ಚಾಟ್ಸಲ್ಲಿ ಕೊಡೋದು. ಇದು ಮಸಾಲೆ ಪುರಿ, ಬಂಗಾರಪೇಟೆ ಚಾಟ್ಸಲ್ಲಿ ಮಸಾಲೆ ಪುರಿಗೆ ಇದು ಹೋಗುತ್ತೆ. ಇದು ನಾರ್ಮಲ್ ಮಸಾಲೆ ಪುರಿ ಶಾಪ್ಸ್ ಇರುತ್ತಲ್ಲ, ರೋಡ್ ಸೈಡೆಲ್ಲ ಇರುತ್ತಲ್ಲ, ಅವ್ರಿಗೆ ಇದೇನಿಲ್ಲ, ಇದು ಡೀಪ್ ಇರುತ್ತೆ, ಇದು ನಾರ್ಮಲ್ ಇರುತ್ತೆ ಅಷ್ಟೇ. ಕ್ವಾಲಿಟಿ ಏನಿಲ್ಲ ಸರ್. ಇದು ಡೀಪ್ ಇರೋದ್ರಿಂದ ಅವ್ರದ್ದು ಚಾರ್ಜಸ್ಸು ಬಂಗಾರಪೇಟೆಯಲ್ಲಿ ಏನಾಗುತ್ತೆ, ಒಂದು 40 ರುಪೀಸ್ ಗಂಟ 50 ರುಪೀಸ್ ಗಂಟ ಚಾರ್ಜ್ ಮಾಡ್ತಾರೆ ಅವ್ರು ಮಸಾಲೆ ಪುರಿ. ಅದೇ ರೋಡ್ ಸೈಡಲ್ಲಿರೋರು 30 ರೂಪಾಯಿಗೆ. ಅವ್ರಿಗೆ ಇದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಹಿಡಿಬೇಕು, ಇದು ಕ್ವಾಂಟಿಟಿ ಜಾಸ್ತಿ ಹಿಡಿಯುತ್ತೆ ಅಷ್ಟೇ ಡಿಫ್ರೆನ್ಸ್. ಇದು ಡೀಪ್ ಇದೆ ಅಷ್ಟೇ. ಇದು ಬಂದು ದೇವಸ್ಥಾನದಲ್ಲಿ ಪ್ರಸಾದ ಕೊಡೋದು. ಇದು ಅಷ್ಟೇ, ಇದು ಪ್ರಸಾದ ಕೊಡೋದಕ್ಕೇ. ಇದು ಮಟನ್ ಊಟಕ್ಕೆಲ್ಲ ಆಗುತ್ತೆ, ಇಲ್ಲ ದೇವಸ್ಥಾನಕ್ಕಿದೆ, ಎಲ್ಲ ಏನಾದರೂ ಫಂಕ್ಷನ್ಸ್ಗೆ ಅದಕ್ಕೆಲ್ಲ ಆಗುತ್ತೆ. ಇದು ಬಂದು 3CP 10ಅಲ್ಲಿ 3CP ಪ್ಲೇಟ್ ಅಂತ ಅಂದ್ಬಿಟ್ಟು, ಇದು ಇಡ್ಲಿಗೆ, ಇಡ್ಲಿ ಸಾಂಬಾರ್ ಇದಕ್ಕೆ ಹೋಟೆಲ್ಸಲ್ಲೆಲ್ಲ ಇದಾಗುತ್ತೆ. ಇದು ಬಂದ್ಬಿಟ್ಟು 10 ಸ್ಕ್ವಯರ್ ಪ್ಲೇಟ್, ಎಲ್ಲ ಎಕ್ಸ್ಪೋರ್ಟ್ ಅಂತ ಈ ಥರ ಬರುತ್ತೆ ಎಕ್ಸ್ಪೋರ್ಟ್ದೆಲ್ಲ. ಇದು 8 ಸ್ಕ್ವಯರ್. ಇದು ಅಷ್ಟೇ, ಇದು 8 ಸ್ಕ್ವಯರ್ ಡೀಪ್ ಬರುತ್ತೆ. ಇದು 7 ಸ್ಕ್ವಯರ್. ಇದು 6 ಸ್ಕ್ವಯರ್, 6ಅಲ್ಲಿ ಸ್ಕ್ವಯರ್ ಬರುತ್ತೆ. ಇದೆಲ್ಲ ಎಕ್ಸ್ಪೋರ್ಟ್, ಬೇರೆ ಕಂಟ್ರೀಸ್ಗೆ ಹೋಗೋದು. ಇದು ನಮ್ಮಲ್ಲೆಲ್ಲ ರೌಂಡೇ ಜಾಸ್ತಿ ಪ್ರಿಫರ್ ಮಾಡೋದು. ಇದು 4.5 ಸ್ಕ್ವಯರ್. ಹಾಂ, ಸ್ಕ್ವಯರಲ್ಲೇ ಎಕ್ಸ್ಪೋರ್ಟೇ. ಎಕ್ಸ್ಪೋರ್ಟ್ ರಿಜೆಕ್ಷನ್ ಅಂದರೆ, ಈಗ ಕ್ವಾಲಿಟಿ ಪ್ಲೇಟ್ಸಲ್ಲಿ ಈಗ ಏನಾಗುತ್ತೆ, ಒಂದು 250 ಪ್ಲೇಟ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಒಂದು 50-60 ಪ್ಲೇಟ್ಸ್ ಅವ್ರು ಡೊಮೆಸ್ಟಿಕ್ ಬರುತ್ತೆ. ಕ್ವಾಲಿಟಿ ಸರಿ ಇಲ್ಲದೆ ಇರೋದು ನಮ್ಮ ಲೋಕಲ್ ಮಾರ್ಕೆಟಲ್ಲಿ ಸೇಲ್ ಆಗುತ್ತೆ. ಇದು 4 ಸ್ಕ್ವಯರ್. ಇದು 3 ಸ್ಕ್ವಯರ್. ಇದು ಬಂದು ಸಾಸ್ ಕಪ್ಸ್ ಅಂತ, ಸಾಸು ಮಯೋನೀಸು ಇದೆಲ್ಲ ಹಾಕ್ಕೊಂಡು 2.5 ಇಂಚಸ್ ಇದು. ಹಾಂ, ಹೋಗುತ್ತೆ ಇದೆಲ್ಲ. 2.5 ಇಂಚಸ್ ಇದು ಸಾಸ್ಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಪ್ರಾಡಕ್ಟ್ಸ್ನ ನಾವು ಮಾಡ್ತೀವಿ ಸರ್ ಇಲ್ಲಿ.
ಮಷೀನಲ್ಲಿ ಟೈಪ್ಸ್ ಏನಾರ ಇದೆಯಾ? ಮಷೀನಲ್ಲಿ ಮ್ಯಾನ್ಯುವಲ್ ಬರುತ್ತೆ, ಸೆಮಿ ಆಟೋಮೆಟಿಕ್, ಆಟೋಮೆಟಿಕ್ ಅಂತ ಎಲ್ಲ ಬರುತ್ತೆ. 3 ಟೈಪ್ ಇದೆ. ನನ್ನ ಮಷಿನ್ ಬಂದ್ಬಿಟ್ಟು ಮ್ಯಾನ್ಯುವಲ್, ಸೆಮಿ ಆಟೋಮೆಟಿಕ್ ಥರ ಹೈಡ್ರಾಲಿಕ್ ಮಷಿನ್ ನಂದು. ಸರ್ ಒಂದು ಮಿಷಿನ್ ಇದ್ದರೆ ಇಬ್ಬರು ಬೇಕು ಸರ್ ಆಪ್ರೇಟ್ ಮಾಡೋಕ್ಕೆ. ಒಬ್ಬರು ಮಷಿನ್ ರನ್ ಮಾಡೋದಕ್ಕೆ ಬೇಕು, ಒಬ್ಬರು ಅದಕ್ಕೆ ರಾ ಮೆಟೀರಿಯಲ್ ಅದನ್ನು ಕ್ಲೀನ್ ಮಾಡಿ ಅದನ್ನು ತಂದು ಸಪ್ಲೈ ಮಾಡೋಕ್ಕೆ ಪ್ಯಾಕಿಂಗಿಗೆ ಒಬ್ಬರು ಬೇಕಾಗುತ್ತೆ. ಒಬ್ಬರು ಲೇಡಿ ಇದ್ದರೆ ಸಾಕು, ಇಲ್ಲ ಒಬ್ಬ ಜೆಂಟ್ಸು ಒಂದು ಲೇಡಿ ಇರಬೇಕು. ನಾವು ಇದನ್ನು 8 ಅವರ್ಸ್ ರನ್ ಮಾಡ್ತೀವಿ ಸರ್, 8 to 9 ಅವರ್ಸ್ ರನ್ ಮಾಡ್ತೀವಿ. 2 ಮಷಿನ್. ಪ್ರೊಡಕ್ಷನ್ ಪರ್ ಡೈಯಲ್ಲಿ ನಮಗೆ ಆಲ್ಮೋಸ್ಟ್ 250 to 300 ಪೀಸಸ್ ಬರುತ್ತೆ ಒಂದು ಡೈಯಲ್ಲಿ. ಬರುತ್ತೆ ಒಂದು ಡೈಯಲ್ಲಿ 6 into 6. 2 ಮಷೀನಿಂದ 250 ಇಲ್ಲ 300 into 12 ಆ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕು ಸರ್. ಇದನ್ನು ನಾವು ಅಲ್ಲಿಂದ ಇಲ್ಲಿ ಬಂದು ಹೋಗೋ ಟೈಮಿಂಗ್ಸ್ಗೆ ನಾವು ಸೆಟ್ ಮಾಡ್ಕೊಂಡಿರ್ತೀವಿ. ಎಷ್ಟು ಬಿಸಿ ಆಗಬೇಕು ಅಷ್ಟು ಬಿಸಿ ಆಗಬೇಕು, ಜಾಸ್ತಿ ಬಿಸಿ ಆಗಬೇಕು ಸ್ವಲ್ಪ ಕಮ್ಮಿ ಮಾಡ್ಕೊತೀವಿ ಅಷ್ಟೇ. ಎಕ್ಸ್ಪೋರ್ಟ್ ಪ್ಲೇಸ್ ಇದನ್ನು ಮಾಡಬೇಕಂದ್ರೆ ಟೈಮ್ ತೊಗೊಳುತ್ತೆ. ಕ್ವಾಲಿಟಿ ಹೇಳಲ್ಲ 2.5 ಬೌಲ್. ಇದನ್ನ ಕ್ಲೀನ್ ಮಾಡಿ ನಾವು ಮಾರ್ಕೆಟ್ಗೆ ರಾ ಮೆಟೀರಿಯಲ್ ತಗೊಳ್ಳಿ. ಇದೆಲ್ಲ ಡೊಮೆಸ್ಟಿಕ್. ಇದು ಡೊಮೆಸ್ಟಿಕ್. ಇದೆಲ್ಲ ಕ್ರೇಟಲ್ಲಿ ಇರೋದಲ್ಲ ಇದು ಅಂತ. ಎಕ್ಸ್ಪೋರ್ಟ್, ಅದರಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಬರುತ್ತೆ, ಕ್ವಾಲಿಟಿ ಜಾಸ್ತಿ ಬೇಕು ಅದಕ್ಕೆ. ಎಕ್ಸ್ಪೋರ್ಟ್ ಬೇಸಿಕಲಿ ಬರೋದೆಲ್ಲ ಸ್ಕ್ವಯರ್ಸ್. ಅದರಲ್ಲಿ ಏನಾಗುತ್ತೆ, ನಾವು ಟೈಮ್ ಕೊಡಬೇಕು ಅದಕ್ಕೆ. ಸೆಲೆಕ್ಟ್ ಮಾಡಿ ಟೈಮ್ ಕೊಟ್ಟು ಮಾಡಿದಾಗ ಮಾತ್ರ ಎಕ್ಸ್ಪೋರ್ಟ್ ಪ್ಲೇಟ್ಸ್ ನಮಗೆ ಬರೋದು. ಹೌದು, ನಾವು ಎಕ್ಸ್ಪೋರ್ಟರ್ಸ್ ಇದ್ದಾರೆ, ಅವ್ರಿಗೆ ನಾವು ಸಪ್ಲೈ ಮಾಡ್ತೀವಿ. ಅವರು ಬೇರೆ ಕಂಟ್ರಿಗೆ, ಕೆನಡಾ, ಯುರೋಪ್ ಕಂಟ್ರೀಸ್ಗೆಲ್ಲ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ. ಹೌದು, ಇಲ್ಲಿಗೆ ನಮ್ಮದು ಡೊಮೆಸ್ಟಿಕ್ಗೂ ಅದಕ್ಕೂ ಪ್ರೈಸ್ ತುಂಬ ವೇರಿ ಇರುತ್ತೆ. ಇಲ್ಲಿ ನಮ್ಮದು ಈಗ ನಾರ್ಮಲ್ 12 ಇಂಚ್ ರೌಂಡ್ 5 rupees 6 rupees ಆ ಥರ ಒಂದು ಪೀಸ್ ಇಲ್ಲಿ ಸೇಲ್ ಆದರೆ, ಅದು ಎಕ್ಸ್ಪೋರ್ಟು ಸ್ಕ್ವಯರಲ್ಲಿ 10 ಸ್ಕ್ವಯರ್ ಬರುತ್ತೆ. 10 ಸ್ಕ್ವಯರ್ ಇನ್ನೂ ಸ್ವಲ್ಪ ಜಾಸ್ತಿಗೆ ಹೋಗುತ್ತೆ. ಇಲ್ಲ ಅಷ್ಟಿಲ್ಲ, ಒಂದು 6 rupees, ಯಾಕಂದರೆ ಅದು 10 ಸ್ಕ್ವೇರ್ ಚಿಕ್ಕದು ಇರುತ್ತೆ, ಅದಕ್ಕೂ ಇದಕ್ಕೂ ಬೇರೆ ಬರುತ್ತೆ. ಲೀಫ್ ಮತ್ತು ಅದು ಕಮ್ಮಿ ತೊಗೊಳುತ್ತೆ. ಹೈ ಕ್ವಾಲಿಟಿ ಇದ್ದರೆ ಹೌದು ಎಕ್ಸ್ಪೋರ್ಟ್. ಅದಕ್ಕೆ ನಾವು ಕ್ವಾಲಿಟಿ ಚೆನ್ನಾಗಿ ಮಾಡಿದ್ರೆ ಮಾತ್ರ ಎಕ್ಸ್ಪೋರ್ಟ್ಗೆ ಹೋಗ್ಬೋದು, ಇಲ್ಲಾಂದರೆ ಡೊಮೆಸ್ಟಿಕಲ್ಲೇ ಇದಾಗಬೇಕಾಗುತ್ತೆ. ಎರಡೂ ಇದೆ ಸರ್, ಎಕ್ಸ್ಪೋರ್ಟು ಇದೆ, ಡೊಮೆಸ್ಟಿಕ್ಕು ಇದೆ. ಸರ್ ರಾ ಮೆಟೀರಿಯಲ್ಲು ಈಗ ನಾವು ಯಾವ ಡೈಸ್ ಯೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಎಲ್ಲನೂ 12 ಇಂಚ್ 10 ಇಂಚ್ ಆ ಥರ ದೊಡ್ಡ ಡೈ ಇದ್ದರೆ ನಮಗೆ ರಾ ಮೆಟೀರಿಯಲ್ಲು ತುಂಬ ಜಾಸ್ತಿ ಬೇಕಾಗುತ್ತೆ. ಕಮ್ಮಿ ಚಿಕ್ಕ ಡೈಗಳಿದ್ರೆ ರಾ ಮೆಟೀರಿಯಲ್ ಕಮ್ಮಿ ಬೇಕಾಗುತ್ತೆ. ಇಲ್ಲ, ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಇದ್ದಾರೆ, ಅವ್ರು ಅಲ್ಲಿಂದ ವೆಹಿಕಲ್ ಮಾಡಿ ಕಳಿಸ್ತಾರೆ. ನಾವು ಹೋಗಿ ಎಲ್ಲ ನೋಡಿ ಒಂದ್ಸಲಿ ಬರ್ತೀರಿ. ಅದಾದಮೇಲೆ ಸಪ್ಲೈ ಕಂಟಿನ್ಯೂಸ್ ಸಪ್ಲೈ ಇರುತ್ತೆ. ಅದು ನಿಮಗೆ ಜನವರಿಯಿಂದ 3 months ಸಪ್ಲೈ ಇರುತ್ತೆ. ಅದಾದಮೇಲೆ ಮಳೆಯಲ್ಲಿ ಆಳೆ ಚೆನ್ನಾಗಿರಲ್ಲ, ಬರಲ್ಲ. ನಾವು ಇನ್ನು ಮಿಕ್ಕಿದ್ದು 6 ತಿಂಗಳಿಗೆ ನಾವು ಸ್ಟಾಕ್ ಮಾಡಿ ಇಟ್ಕೊಬೇಕಾಗುತ್ತೆ, ಸ್ಟೋರೇಜ್ ಮಾಡಬೇಕು. ಅದಕ್ಕೆ ಆ ಟೈಮಲ್ಲಿ ಪ್ರೊಡಕ್ಷನ್ ಮಾಡೋದಕ್ಕೋಸ್ಕರನೇ ಅದನ್ನ ಲೀಫ್ನ ಡ್ರೈ ಮಾಡಿ ನಾವು ಸ್ಟೋರೇಜ್ ಮಾಡಿ ಇಡ್ತೀರಿ. ನೆಕ್ಸ್ಟ್ ಈಗ ಡಿಸೆಂಬರ್ವರೆಗೂ ನಮಗೆ ಮಳೆ ಇರುತ್ತೆ, ಆ ಟೈಮಲ್ಲಿ ನಾವು ತರಿಸೋದಿಲ್ಲ ಲೀಫು. ಡಿಸೆಂಬರಿಂದ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ ಗಂಟ, ಏಪ್ರಿಲ್ ಗಂಟನೂ ಸಿಗುತ್ತೆ ನಮ್ಗೆ ಒಳ್ಳೆ ಹಾಳೆ. ತರಿಸಿಟ್ಬಿಟ್ಟು ನಾವು ಸ್ಟೋರೇಜ್ ಮಾಡಬೇಕು. ಆ ಸ್ಟೋರೇಜ್ಗೂ ನಿಮಗೆ ಎಷ್ಟು ಮಷೀನ್ ಇದೆ, ನಿಮ್ಗೆ ಎಷ್ಟು ಮಂತ್ಲಿ ಹಾಳೆ ಬೇಕೋ ಅಷ್ಟು ನಿಮ್ಗೆ 6 ತಿಂಗಳಿಗಾಗಷ್ಟು ಹಾಳೆ ಸ್ಟೋರೇಜ್ ಮಾಡಿ ಇಡಬೇಕು. ಇಲ್ಲಾಂದರೆ ನೀವು ಕ್ಲೋಸ್ ಮಾಡಬೇಕಾಗ್ತದೆ ಆ ಯೂನಿಟ್. ಇನ್ವೆಸ್ಟ್ಮೆಂಟ್ ಅಂದರೆ ಈಗ ಒಂದು ಮೆಷಿನ್ ಪ್ಯಾಕ್, ಅದು ಸೆಟ್ ಆಫ್ 6 ಡೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಒಂದು 4.5 ಗಂಟೆ ಬರುತ್ತೆ. ಒಂದು ಮಷೀನು. ಹೌದು, 3 lakhಯಿಂದ ಸ್ಟಾರ್ಟ್ ಆಗುತ್ತೆ, ಒಂದು 5 ಗಂಟೆ ಹೋಗುತ್ತೆ. ಅದರಲ್ಲಿ ಎಕ್ಸ್ಪೋರ್ಟ್ ಡೈಸ್ ಏನಾದರೂ ಹಾಕಿದ್ರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ವೇರಿ ಆಗ್ಬೋದು.
ಅದಕ್ಕೆ ಬೇರೆ ಡೈಯೇ ಇದೆ. ಹಾಂ, ಎಕ್ಸ್ಪೋರ್ಟ್ಗೆ ಅಂತಲೇ ಬರುತ್ತೆ, ಅದೆಲ್ಲ ಸ್ಕ್ವಯರ್ಸ್ ಬರುತ್ತೆ, ಅದು CNC ವರ್ಕ್ ಆಗುತ್ತೆ. ಡೊಮೆಸ್ಟಿಕ್ ಎಲ್ಲ ಆದರೆ ನಾರ್ಮಲ್. ಮೆಟೀರಿಯಲ್ಗೆಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಆಗ್ಬೋದು ಸರ್ ಇವಾಗ ಸ್ಟಾರ್ಟಿಂಗ್? ಅದೇ ಸರ್, ಈಗ ನನಗೆ ಒಂದು 4 ಲಕ್ಷ ಎಲೆ ಬೇಕು ವರ್ಷಕ್ಕೆ. 2 ಲಕ್ಷ ಸೀಸನಲ್ಲಿ ಸ್ಟಾಕ್ ಇಡೋಕ್ಕೆ ಬೇಕು. 2 ಲಕ್ಷ ನಾರ್ಮಲ್ ರನ್ ಆಗೋದಕ್ಕೆ ಬೇಕು. ಈಗ ಜನವರಿಯಿಂದ ನನಗೆ 4 ತಿಂಗಳು ರನ್ನೂ ಆಗಬೇಕು, ನಾನು ಸ್ಟಾಕು ಮಾಡಬೇಕು ಎಲೆ. ಹಾಂ, ಅದರಿಂದ 4 ಲಕ್ಷ ಎಲೆ ಬೇಕಾಗುತ್ತೆ ಸರ್. ಹೊಸದಾಗಿ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಈ ಬಿಸ್ನೆಸ್ ಅಂತಂದರೆ ಓವರಾಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸರ್? ರಾ ಮೆಟೀರಿಯಲ್ ಆಮೇಲೆ ಜಾಗದ್ದು ಮಷಿನ್ ಎಲ್ಲ ಸೇರಿಬಿಟ್ಟು ಸರ್, ಅವರು ಈಗ ಒಂದು 6 ಡೈಸ್ದು ಒಂದು ಮಷಿನ್ ಹಾಕ್ತಾರೆ ಅಂದರೆ ಅವ್ರಿಗೆ ಮಿನಿಮಮ್ ಅಂದರೂ ಒಂದು 2,000 2,500 ಅಡಿ ಜಾಗ ಬೇಕು. ಯಾಕಂದರೆ ರಾ ಮೆಟೀರಿಯಲ್ ಸ್ಟೋರೇಜ್ ಮಾಡೋದಕ್ಕೆ ಜಾಗ ಬೇಕು, ಮಷಿನ್ ಆಪ್ರೇಟ್ ಆಗೋದಕ್ಕೆ ಜಾಗ ಬೇಕು, ಆಮೇಲೆ ಎಲೆ ವಾಶ್ ಮಾಡೋದಕ್ಕೆ ಜಾಗ ಬೇಕು. ಇದೆಲ್ಲ ನೋಡಿಕೊಂಡು ಮಾಡಬೇಕಾಗುತ್ತೆ. ಆಮೇಲೆ ಬ್ಯಾಂಗ್ಳೂರಲ್ಲಿ ನೀವು ಮಾಡ್ತೀರಿ ಅಂದರೆ ರೆಂಟಿಗೆ ಮಾಡಿದ್ರೆ ತುಂಬ ಕಷ್ಟ ಇದೆ. ಯಾಕಂದರೆ ನೆಕ್ಸ್ಟ್ 6 ಮಂತ್ಸ್ಗೆ ಅವ್ರು ಸ್ಟೋರೇಜ್ ಮಾಡೋದಕ್ಕೆ ಕೆಪಾಸಿಟಿ ಇರೋಂಥ ದೊಡ್ಡ ಗೋಡನ್ನೇ ಬೇಕಾಗುತ್ತೆ. ಅದಕ್ಕೆ ರೆಂಟು ಎಲ್ಲ ನೋಡಿಕೊಂಡೇ ಮಾಡಬೇಕಾಗುತ್ತೆ ಸರ್. ಹಾಂ, ಅದೇ ತುಮಕೂರು ಆ ಕಡೆ ಮಾಡಿದಾಗ ಏನಾಗುತ್ತೆ, ನಿಮಗೆ ರಾ ಮೆಟೀರಿಯಲ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಉಳಿಯುತ್ತೆ, ಅಲ್ಲೇ ಸಿಕ್ಬಿಡುತ್ತೆ. ಅಂದರೆ ಅವ್ರು ಅಲ್ಲೇ ಹೋಗಿ ಸೆಟ್ಲ್ ಆಗಬೇಕು. ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದು ನಾವು ಅಲ್ಲಿ ಮಾಡ್ತೀರಿ ಅಂದರೆ ಆಗೋದಿಲ್ಲ ಸರ್. ಹೌದು ಸರ್, ಈಗ ಹಸಿ ಆಳೆ ಬಂತಂದರೆ ನಾವು ಒಂದು 3 ದಿನ ಬಿಸಿಲಲ್ಲಿ ಆರಿಸ್ತೀರಿ. ಅದು ಆರಿದಾದ್ಮೇಲೆ ಅದನ್ನು ಬಂಡಲ್ ಮಾಡಿ ನಾವು ಎತ್ತು ಒಳಗಡೆ ಇರ್ತೀರಿ. ಇಲ್ಲಾಂದರೆ ಡ್ರೈ ಲೀಫ್ ಬಂತು ಅಂದರೆ ಡೈರೆಕ್ಟ್ ನಾವು ಗೋಡನಲ್ಲಿ ಸ್ಟೋರ್ ಮಾಡ್ತೀರಿ. ನಮಗೆ ಇವತ್ತಿಗೆ ಎಷ್ಟು ಒಂದು 1,000 2,000 ಆಳೆ ಬೇಕು ಅಂದರೆ ಅದನ್ನು ನಾವು ಅಲ್ಲಿ ಹಾಕಿ ನೀರು ಹಾಕಿ ಒಂದು 3 hours 4 hours ಅದನ್ನು ವೆಟ್ ಮಾಡಿ ಆಮೇಲೆ ವಾಶ್ ಮಾಡಿ ಅದನ್ನು ಆಮೇಲೆ ನಾವು ಇಲ್ಲಿ ತರೋದು ಸರ್. ಟೋಟಲ್ ಇನ್ವೆಸ್ಟ್ಮೆಂಟ್ ಅಂದಾಜು ಎಷ್ಟು ಬೇಕಾಗ್ಬೋದು? ಈ ಒಂದು 6 ಡೈಸ್ದು ಒಂದು ಮಷಿನ್ ನೀವು ಒಂದು ರನ್ ಮಾಡ್ತೀರಿ ಅಂದರೆ ಅಪ್ರಾಕ್ಸ್ ಒಂದು 10 lakhs ಬೇಕು ಸರ್. ಹೌದು, ಯಾಕಂದರೆ ಅವರು ಸೆಟಪ್ ಮಾಡಬೇಕು. ಕರೆಂಟ್ ಇವತ್ತು ತುಂಬ ಇದೆ ಸರ್. ಇವತ್ತು ಕರೆಂಟ್ ಅವ್ರು ತೊಗೊಬೇಕು ಅಂದರೆ ಆಲ್ಮೋಸ್ಟ್ ಒಂದು 2 ಲಕ್ಷ ರೂಪಾಯಿ ಕರೆಂಟಿಗೆ ಕಟ್ಟಬೇಕು ಅವರು. ಒಂದು ಮಷಿನ್ ಇಟ್ಟು ಬಿಸ್ನೆಸ್ ರನ್ ಮಾಡಬೇಕು ಅಂದರೆ ಸ್ವಂತ ಅವರೇ ಗಂಡ ಹೆಂಡತಿ ಮನೇಲಿ. ಇದು ಬೇಸಿಕಲಿ ಇದು ಬಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸರ್. ಇದು ಮನೇಲಿ ಅವರೇ ಮಾಡ್ಬೋದು ಆರಾಮಾಗಿ. ಅಂಥವ್ರು ಆರಾಮಾಗಿ ಮಾಡ್ಕೊಬೋದು ಸರ್. ಅವ್ರು ಮಾಡಿ ಲೋಕಲ್ ಶಾಪ್ಸ್ಗೆ, ಗಂದಿಗೆ ಅಂಗಡಿಗೆ ಅಲ್ಲೆಲ್ಲ ಮಾಡಿಕೊಂಡ್ರೆ ಸಾಕು ಸರ್. ಅವ್ರಿಗೆ ಆಲ್ಮೋಸ್ಟ್ ಗಂಡ ಹೆಂಡತಿ ಇಬ್ಬರು ಮಾಡ್ತಾರೆ ಅಂದರೆ ಮಿನಿಮಮ್ ಅಂದರೆ ಒಂದು 30,000 ಅರ್ನ್ ಮಾಡ್ಬೋದು. 30,000 to 40,000 ಅವ್ರು ಅರ್ನ್ ಮಾಡ್ಬೋದು ಪರ್ ಮಂತು. ಗಂಡ ಹೆಂಡತಿ ಅವರೇ ಮನೆಯವರೇ ಮಷಿನ್ ಅವರೇ ಮಾಡಿ ಅವರೇ ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು. ಲೋಕಲ್ ಶಾಪ್ಸು ಡಿಮ್ಯಾಂಡ್ ಇದೆ ಸರ್. ಲೋಕಲ್ ಶಾಪ್ಸು ಅವರೇ ಡಿಮ್ಯಾಂಡ್ ಅಂತೂ ಇದ್ದೇ ಇರುತ್ತೆ ಸರ್, ಏನು ತೊಂದರೆ ಇಲ್ಲ. ಅವರೇ ಮಾಡ್ಬೋದು. ಅಂದರೆ ಒಂದು ಮಿಷನ್ ಇಟ್ಟು ನಾವು ಲೇಬರ್ನ ಇಟ್ಟು ಮಾಡಿಸ್ತೀರಿ ಅಂದರೆ ಕಷ್ಟ ಸರ್, ಲಾಸೇ. ಹಾಂ, ಅವ್ರ ಸ್ಯಾಲ್ರಿನೂ ಕೊಡಬೇಕು, ಎಲ್ಲ ಲಾಸ್ ಆಗುತ್ತೆ ಸರ್. ಈಗ ಅವ್ರ ಸ್ಯಾಲ್ರಿ ಕೊಟ್ಟು ಇವ್ರು ಏನು ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ಏನಾಗುತ್ತೆ, ಈಗ ಇದು ಬೇಸಿಕಲಿ ಬಂದು ಇದು ವುಮೆನ್ ಎಂಪವರ್ಮೆಂಟ್ ಅಂತಲೇ ಇದೆ. ಮನೆಯಲ್ಲೇ ಇವ್ರು ಮಾಡಿದ್ರೆ ತುಂಬ ವರ್ಕೌಟ್ ಆಗುತ್ತೆ ಸರ್. ನೀವು ಸ್ಟಾರ್ಟಿಂಗಲ್ಲಿ ಮಾರ್ಕೆಟಿಂಗ್ ಹೆಂಗೆ ಮಾಡಿದ್ರಿ ಸರ್? ಸರ್, ಮಾರ್ಕೆಟಿಂಗ್ ನಾನು ಈಗ ನಾನು ಹೇಳಲ್ಲ, ನಮ್ಮ ಕಸಿನ್ ಅವರೆಲ್ಲ ಮಾಡ್ತಾಯಿದ್ರು. ಹಾಗೆ ಮಾಡ್ತಾ ಅವ್ರ ಕಾಂಟ್ಯಾಕ್ಟಲ್ಲೇ ನಾನು ಇದು ಮಾಡ್ತಾಯಿದ್ದೆ. ಅದಾದ ನಂತರ ನನಗೆ ಬೇರೆ ಕಡೆಯಿಂದ ಕಾಂಟ್ಯಾಕ್ಟ್ಸ್ ಬಂತು. ಇಲ್ಲಿ ಲೋಕಲ್ ದೇವಸ್ಥಾನಗಳು, ಆಮೇಲೆ ಇದು ಕ್ಯಾಟರ್ಸ್ ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ಸ್ ಬೆಳ್ಕೊಂಡು ಈಗ ಪರ್ಮನೆಂಟ್ ಕಸ್ಟಮರ್ಸ್, ಹೋಟೆಲ್ಸು ಗೊತ್ತಿರೋ ಕಡೆ ಎಲ್ಲ ನಾನು ಇದು ಮಾಡಿದೆ. ರೆಗ್ಯುಲರ್ ಈಗ ಹೋಟೆಲ್ಸು, ಕ್ಯಾಟರ್ಸು, ಆಮೇಲೆ ದೇವಸ್ಥಾನಗಳದ್ದು ಏನೇ ಫಂಕ್ಷನ್ ಇದ್ರು ರೆಗ್ಯುಲರಾಗಿ ನಾವೇ ಸಪ್ಲೈ ಮಾಡ್ತೀರಿ ಸರ್. ಸರ್, ಇದೊಂದು ಸೀಸನ್. ಈಗ ಮೊನ್ನೆ ಗಣೇಶ ಹಬ್ಬಕ್ಕೆ ಆಲ್ಮೋಸ್ಟ್ 1 ಲಕ್ಷ ಪ್ಲೇಟ್ ಸೇಲ್ ಆಗಿದೆ. ಹಾಂ, ಗಣೇಶ ಹಬ್ಬಕ್ಕೆ ಆ ಥರ ಒಂದೊಂದು ಟೈಮು ಸರ್. ಇದು ಈ ಗಣೇಶ ಹಬ್ಬದಿಂದ ಶುರು ಆದರೆ ಈ ಒಂದು 3-4 ಮಂತ್ಸ್ ಇದೊಂದು ಸೀಸನ್. ಯಾಕಂದರೆ ಈಗ ದುರ್ಗಾ ಪೂಜೆ, ದಸರಾ ಇರುತ್ತೆ, ದೀಪಾವಳಿ, ಇದೊಂದು ಸೀಸನ್ ಇರುತ್ತೆ. ಸೇಲ್ಸ್ ಚೆನ್ನಾಗಾಗುತ್ತೆ ಈ ಟೈಮಲ್ಲಿ. ನಿಮಗೆ ಸೇಲ್ ಆಗದೆ ಇರೋ ಟೈಮಲ್ಲಿ ನೀವು ಸ್ಟಾಕು ಇಡಬೇಕು, ಅದಕ್ಕೂ ನಿಮ್ಮ ಕೆಪಾಸಿಟಿ ಇರಬೇಕು. ಏನಾಗೋದಿಲ್ಲ ಸರ್. ಏನಾಗೋದಿಲ್ಲ, ಡ್ಯಾಮೇಜ್ ಏನಾಗೋದಿಲ್ಲ ಸರ್. ಆ ಥರ ಏನೋ ಪ್ರಾಬ್ಲಮ್ ಆಗಲ್ಲ. ಅದೇ ಈಗ ಒಂದು 6 ಡೈಸ್ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್ ನಿಮಗೆ, 6 ಡೈಸ್ ಅವರೇ ರನ್ ಮಾಡಿದ್ರೆ ಮಿನಿಮಮ್ ಒಂದು 40,000 ಅವ್ರು ಅರ್ನ್ ಮಾಡ್ಬೋದು ಸರ್. ಒಂದು ಮಷೀನಲ್ಲಿ ಅರ್ನ್ ಮಾಡ್ಬೋದು ಆರಾಮಾಗಿ. ಅಂದರೆ ಅವರೇ ಮಾಡಿದ್ರೆ ಚಿಕ್ಕದಾಗಾದರೂ ಮಾಡ್ಬೋದು ಸರ್. ಏನು ಈ ಥರ ದೊಡ್ಡ ಫ್ಯಾಕ್ಟ್ರಿ ಟೈಪು ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ. ಒಂದು ಮನೆಯಲ್ಲೇ ನೀಟಾಗಿ ಇದು ಮಾಡಿಕೊಂಡು ಆಚೆ ಒಂದು ಸ್ವಲ್ಪ ಹೊರಂಡ ಥರದಲ್ಲೇ ಎಲ್ಲ ಲೀಫ್ ಸ್ಟೋರ್ ಮಾಡ್ಕೊಂಡು ಮಾಡೋರು ತುಂಬ ಜನ ಇದ್ದಾರೆ ಸರ್. ಹಳ್ಳಿಗಳ ಕಡೆ ಎಲ್ಲ ತುಂಬ ಇದ್ದಾರೆ. ಸರ್, ಆನ್ಲೈನಲ್ಲಿ ನಾನು ಅಪ್ರೋಚ್ ಮಾಡಿದ್ದೀನಿ ಅಮೆಝಾನ್ಗೆಲ್ಲ. ನಾನು ಇದು ಸೇಲ್ ಮಾಡಿಲ್ಲ ಇದುವರೆಗೂ. ನಾನು ಈಗ ಮಾರ್ಟ್ಸ್ಗೆ ಕೊಡ್ತಾಯಿದ್ದೀನಿ ಸರ್. ಈಗ ನಮಗೆ ಅವರು ಮಾರ್ಟ್ಸ್ಗೆ ಸಪ್ಲೈ ಮಾಡೋವಂಥ ವೆಂಡರ್ಸ್ ಇದ್ದಾರೆ, ಅವ್ರಿಗೆ ನಾನು ಸಪ್ಲೈ ಮಾಡ್ತೀನಿ. ಅವ್ರಿಗೆ ಮತ್ತು ಎಕ್ಸ್ಪೋರ್ಟರ್ಸ್ಗೆ ರೆಗ್ಯುಲರ್ ಸಪ್ಲೈ ಇದೆ ಸರ್. ಔಟ್ ಆಫ್ ಹೋಗುತ್ತೆ. ಈಗ ಸೂರತ್ ಹೋಗುತ್ತೆ, UP ಹೋಗುತ್ತೆ,
ಆಮೇಲೆ ಪುಣೆ ಹೋಗುತ್ತೆ, ಎಲ್ಲ ಹೋಗುತ್ತೆ ಸರ್. ಟ್ರೇಡರ್ಸ್ ಕೊಟ್ಬಿಟ್ಟು ಹಾಂ, ಟ್ರೇಡರ್ಸ್ ಇಲ್ಲ, ಅಲ್ಲಿ ಅವರು ಟ್ರೇಡರ್ಸು ಇದ್ದಾರೆ, ಅಲ್ಲಿಂದ ಸ್ವಲ್ಪ ಹೋಟೆಲ್ಸ್ಗೂ ಕೊಡ್ತೀರಿ. ಇಲ್ಲಿ ನಾವು ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀರಿ, ಇಲ್ಲ ಅವ್ರದ್ದು ರಿಟರ್ನ್ ವೆಹಿಕಲ್ ಇರುತ್ತೆ, VRL, ATPL ಇದೆ, V-Trans ಇದೆ, ಅವ್ರದ್ದು ರೆಗ್ಯುಲರ್ ಯಾವುದು ಇರುತ್ತೆ ಅವ್ರಿಗೆ ನಾವು ಇಲ್ಲಿ ಟ್ರಾನ್ಸ್ಪೋರ್ಟ್ ಲೋಡ್ ಮಾಡಿ ಕೊಟ್ಬಿಡ್ತೀರಿ, ಅವರಲ್ಲಿ ಇದು ಮಾಡ್ಕೊತಾರೆ. ಅದಿಲ್ಲ ಅಂದರೆ ಡೈರೆಕ್ಟ್ ಅವ್ರದ್ದೇ ಒಂದೊಂದು ರಿಟರ್ನ್ ವೆಹಿಕಲ್ಸ್ ಇರುತ್ತಲ್ಲ, ಅಲ್ಲಿಂದ ಲೋಡ್ ಬಂದಿರೋದು ಅದರಲ್ಲಿ ಅವರು ತೊಗೊತಾರೆ. ಈಗ ಲೋನ್ ಮಾಡೋದಕ್ಕೆ ಏನಾದರೂ ಆಪ್ಷನ್ಸ್ ಇದೆಯಾ ಸರ್? ಸರ್ ಇದೆ, ಇದರಲ್ಲಿ MSMEಲಿ ಪ್ರಧಾನಮಂತ್ರಿ ಇದರಲ್ಲಿ ಲೋನ್ ಕೊಡ್ತಾರೆ, ಇದರಲ್ಲಿ ಸಬ್ಸಿಡಿನೂ ಬರುತ್ತೆ, ಅದೆಲ್ಲ ಇದೆ ಸರ್. ಸಬ್ಸಿಡಿನೂ ಬರುತ್ತೆ, ಲೋನು ಗ್ಯಾರಂಟಿ ಕೊಡ್ತಾರೆ, ಕೊಲೆಟ್ರಲ್ ಇರುತ್ತೆ, ವಿತೌಟ್ ಕೊಲೆಟ್ರಲ್ ಇರುತ್ತೆ. ನೀವು ಲೋನ್ ಮಾಡಿದ್ರೆ? ಹಾಂ, ನಾನು ಲೋನ್ ಮಾಡಿದ್ದೆ ಸರ್. ನಾನು ಫಸ್ಟ್ ಮಾಡಿದಾಗೆ ಲೋನ್ ಮಾಡಿದ್ದೆ, ಆಲ್ಮೋಸ್ಟ್ 15 lakh ಲೋನ್ ಮಾಡಿದ್ದೆ. 20 lakhsಗೆ ಲೋನ್ ಆಗಿತ್ತು, ನಮಗೆ 8 lakh rupees ಸಬ್ಸಿಡಿ ಬಂದಿತ್ತು. ಅಂದರೆ ಸಬ್ಸಿಡಿ ಬರುತ್ತೆ, ಸಬ್ಸಿಡಿ ಏನಾಗುತ್ತೆ ಅಂದರೆ ಬ್ಯಾಂಕಲ್ಲೇ ಫಿಕ್ಸ್ಡ್ ಡೆಪಾಸಿಟ್ ಆಗಿರುತ್ತೆ, ನಿಮ್ಮ ಕೈಯಲ್ಲಿ ಬರೋಲ್ಲ ಅದು, ಇನ್ಕ್ಲೂಡಿಂಗ್ ಎಲ್ಲ GST ಎಲ್ಲ ಬರುತ್ತೆ. ನೀವು ಮಿಷಿನ್ ಏನು ಪರ್ಚೇಸ್ ಮಾಡ್ತಿರಲ್ಲ, ಪರ್ಚೇಸ್ ಬಿಲ್ ಎಲ್ಲ ಕೊಡಬೇಕು, ಪರ್ಚೇಸ್ದು ಇನ್ಕ್ಲೂಡಿಂಗ್ GST ಎಲ್ಲ ಬರುತ್ತೆ ಸರ್. ಏನು 8 lakh ಇರುತ್ತೆ ಅದು ಫಿಕ್ಸ್ಡ್ ಡೆಪಾಸಿಟ್ ಆಗಿರುತ್ತೆ. ನೀವೇನು ಅದಕ್ಕೆ ಇಂಟ್ರೆಸ್ಟ್ ಬ್ಯಾಂಕಿಂದ ನೀವೇನು ಲೋನ್ ತೊಗೊಂಡಿರ್ತೀರ ಆ ಇಂಟ್ರೆಸ್ಟ್ ಅಮೌಂಟ್ ನಿಮ್ಮ ಲೋನ್ಗೆ ಹೋಗ್ತಾ ಇರುತ್ತೆ, ಅದಕ್ಕೆಲ್ಲ ನೀವು ಇಂಟ್ರೆಸ್ಟ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವೇನು ನಿಮ್ಮದು ಲೋನ್ ಅಮೌಂಟು 3 years ಆದಮೇಲೆ ನಿಮ್ಮದು 8 lakh ಕಮ್ಮಿ ಏನಾದರೂ ಬಂದರೆ ಇದರಿಂದನೇ ಕ್ಲೋಸ್ ಮಾಡ್ಬೋದು ಲೋನ್. ನೀವು ಏನು ಫಿಕ್ಸ್ಡ್ ಡೆಪಾಸಿಟ್ ಇರುತ್ತೆ ಸಬ್ಸಿಡಿ ಅಮೌಂಟು, ಅದಕ್ಕೆ ತೊಗೊಂಡು ಲೋನ್ ಕ್ಲೋಸ್ ಮಾಡಿ ಕೊಡ್ತಾರೆ ಸರ್. ಅದೇ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಏನಾಗುತ್ತೆ, ಒಂದಲ್ಲ 2 ಕಡೆ ವಿಚಾರಣೆ ಮಾಡಿ ನೋಡಿ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸರ್. ಯಾಕಂದರೆ ತುಂಬ ಜನ ಕೈ ಸುಟ್ಕೊಂಡಿರೋರು ಇದ್ದಾರೆ, ತುಂಬ ಜನ ಇಂಪ್ರೂವ್ ಆಗಿರೋರು ಇದ್ದಾರೆ. ಒಂದ್ಸಲ ಮಿಷಿನ್ ತೊಗೊಂಡ್ಮೇಲೆ ನೀವು 5 ಲಕ್ಷ ಕೊಟ್ಟು ಮಿಷಿನ್ ತೊಗೊಂಡಿದ್ರೆ ನೀವು ಆಗೋದಿಲ್ಲ ಸೇಲ್ ಮಾಡ್ತೀನಿ ಅಂದಾಗ ಇದನ್ನು 2 ಲಕ್ಷಕ್ಕೆ ಕೇಳೋರು ಇರೋಲ್ಲ. ಸೆಕೆಂಡ್ಸ್ ಮಿಷಿನ್ ತುಂಬ ಇದೆ ಸರ್, ಯಾಕಂದರೆ ಏನು ಗೊತ್ತಿರಲ್ಲ. ನಾವು ನಿಂತು ಮಾಡೋದಾದರೆ ಮಾಡ್ಬೋದು. ನಾನು ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ತುಮಕೂರಲ್ಲಿ ನಿಮಗೆ ಎಲ್ಲ ಕಮ್ಮಿಗೆ ಸಿಗುತ್ತೆ ಅಲ್ಲೆಲ್ಲ ಅಂದ್ಬಿಟ್ಟು ಬೆಂಗಳೂರಿಂದ ಹೋಗಿ ಅಲ್ಲಿ ಮಾಡ್ತೀನಿ ಅಂದರೆ ಆಗೋದಿಲ್ಲ ಸರ್. ಅಲ್ಲೇ ಇದ್ದು ನೀವು ಮಾಡಬೇಕು, ಇಲ್ಲಿಂದ ನೀವು ಅಲ್ಲಿ ಹೋಗಿ ನೋಡಿ ಮಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ಬೆಂಗಳೂರಲ್ಲಿ ಮಾಡ್ತೀನಿ ಅಂದರೆ ಓನ್ ಜಾಗ ಇದ್ದರೆ ಮಾಡ್ಬೋದು ಸರ್. ರೆಂಟೆಡ್ ಅಂದರೆ ತುಂಬ ಕಷ್ಟ ಇದೆ, ಯಾಕಂದರೆ ನೀವು ಏಪ್ರಿಲ್ ಮೇ ಲಾಸ್ಟ್ ಆಗುತ್ತೆ ಸರ್. ಮೇಯಿಂದ ನಿಮಗೆ ಗೊತ್ತು ಮಳೆ ಸ್ಟಾರ್ಟ್ ಆಗುತ್ತೆ, ಮೇಯಿಂದ ಆಮೇಲೆ ಕ್ವಾಲಿಟಿ ಲೀಫ್ ಕೂಡ ಬೀಳೋದಿಲ್ಲ. ಒಂಬಳೆ ಒಂದ್ಸಲಿ ಹೊಡೆದ ಮೇಲೆ ಲೀಫು ಬೀಳೋದಿಲ್ಲ. ಅದಾದಮೇಲೆ 6 monthsಗಾಗಷ್ಟು ಲೀಫ್ ಸ್ಟೋರೇಜ್ ಜಾಗ ನೀವು ಇಟ್ಕೊಬೇಕಾಗುತ್ತೆ, ಅದ್ರದ್ದು ರೆಂಟು ಪ್ರತಿಯೊಂದು. ಆಮೇಲೆ ನೀರು ತುಂಬ ಬೇಕು ಸರ್, ವಾಷಿಂಗ್ ಇದಕ್ಕೆ ಎಲ್ಲ ನೀರು ಬೇಕು, ಅದೆಲ್ಲ ನೋಡಿಕೊಂಡು ಮಾಡ್ಬೇಕು ಸರ್. ಯಾರೇ ಮಾಡೋದಾದ್ರೂ ಆ ಥರ ನೋಡಿ ಮಾಡ್ಬೋದು. ಇಲ್ಲ ಚಿಕ್ಕದಾಗಿ ಮಾಡ್ತೀನಿ ಅಂದರೆ ಅವ್ರ ಮನೆಯಲ್ಲೇ ಇರೋರು ಗಂಡ ಹೆಂಡತಿ ಆರಾಮಾಗಿ ಮಾಡ್ಬೋದು. ಯಾರಾದರೂ ತುಂಬ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಮಾಡಬೇಕು ಅನ್ನೋದೇನಿಲ್ಲ, ಅವ್ರು ಯಾವ ಫ್ರೀ ಟೈಮಲ್ಲಿ ಮಾಡಿದ್ರೂ ಆಗುತ್ತೆ ಸರ್.